ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗುಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತಿಗೆ 9ನೇ ದಿನ. 9ನೇ ದಿನದಲ್ಲಿ 50 ಗ್ರಾಮು ನೆನ್ನೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಫ್ರೆಂಡ್ಸ್, ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ವೆಯ್ಟ್ ಲಾಸ್ ಮಾಡೋವಾಗ ಜಾಸ್ತಿನೂ ಆಗುತ್ತೆ ತೂಕ, ಕಮ್ಮಿನೂ ಆಗುತ್ತೆ ಅಂತೇಳಿ. ತೂಕ ಜಾಸ್ತಿ ಆದರೂ ಪಾಸಿಟಿವ್ ಆಗಿ ತಗೋಬೇಕು, ಕಮ್ಮಿ ಆದರೂ ಕೂಡ ಪಾಸಿಟಿವ್ ಆಗಿ ತಗೋಬೇಕು. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇರೋರು ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ರೆಂಡ್ಸ್, ನೆನ್ನೆ ಮೊನ್ನೆ ನಾನು ಸರಿಯಾಗಿ ಟೈಮಿಗೆ ತಕ್ಕಂಗೆ ಊಟ ನಾನು ತಗೊಳ್ಲಿಲ್ಲ. ಟೈಮು ಸ್ವಲ್ಪ ವೇರಿಯೇಷನ್ ಆಯಿತು. ಅದಕ್ಕೆ ನೈಟು ಸ್ವಲ್ಪ ಎದೆ ಉರಿ ಥರ, ಸ್ವಲ್ಪ ಆ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಥರ ಫೀಲ್ ಆಯಿತು. ಅದಕ್ಕೆ ನಾನು ಬೆಳಿಗ್ಗೆ ಮಾರ್ನಿಂಗಿಗೆ ಡ್ರಿಂಕ್ಸ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋ ಅಂಥ ಡ್ರಿಂಕ್ಸ್ನ ಚೇಂಜ್ ಮಾಡ್ತಾಯಿದ್ದೀನಿ. ಏನು ತಗೊತಾ ಇದ್ದೀನಿ ಈ ಡ್ರಿಂಕ್ಸ್ನ ತಯಾರು ಮಾಡೋಕ್ಕೆ ಅಂತ ಅಂದರೆ, ಜೀರಿಗೆ, ಮೆಂತ್ಯ, ಅಜ್ವೈನು, ಸೋಂಪು, ಚಕ್ಕೆ, ಲವಂಗ ಇಷ್ಟನ್ನ ನಾನು ತಗೊಂಡಿದ್ದೀನಿ. ನಾನು ಹೇಳಿದಂತಹ ಪದಾರ್ಥಗಳೆಲ್ಲವನ್ನು ತಗೊಂಡು ಚೆನ್ನಾಗಿ ಕುದಿಸಿ, ಕುದ್ದು ನೀರು ಕಡಿಮೆ ಆಗಬೇಕು, ಆ ರೀತಿ ಕುದಿಸಿ ಆಮೇಲೆ ಆ ನೀರಿಗೆ ನಿಂಬೆಹಣ್ಣ ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಇದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿ ತಗೊತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಅರಿಶಿನ. ಅದಲ್ಲದೆ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು. ನಮಗೇನಾದರೂ ಸ್ವಲ್ಪ ಗಾಯ ಆಗಿ ಬ್ಲಡ್ ಏನಾದರೂ ಬರ್ತಾ ಇದ್ದರೆ ನಮಗೆ ಫಸ್ಟು ನೆನಪಾಗದೆ ಅಡುಗೆ ಮನೆಯಲ್ಲಿರುವ ಅರಿಶಿನ ಪುಡಿ. ಅರಿಶಿನ ಪುಡಿನ ತಗೊಂಡು ಬ್ಲಡ್ ಬರುವಂತಹ ಗಾಯದ ಮೇಲೆ ಹಾಕ್ಬಿಟ್ರೆ ಸಾಕು, ಇದ್ದಕ್ಕಿದ್ದಂಗೆ ಬ್ಲಡ್ ಅನ್ನೋದು ನಿಂತೋಗ್ಬಿಡುತ್ತೆ. ಇದು ಪ್ರತಿಯೊಬ್ಬರು ಅವ್ರ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಿರುತ್ತೆ. ಅದಲ್ಲದೆ ತೂಕ ಇಳಿಕೆಗೆ ತುಂಬ ಇದು ಒಳ್ಳೆಯದು. ಇದು ದೇಹದ ಚಯಾಪಚಯ ಕ್ರಿಯೆನ ಜಾಸ್ತಿಗೊಳಿಸುತ್ತದೆ ಮತ್ತು ಕೊಬ್ಬಿನಾಮ್ಲಗಳನ್ನು ಕರಗಿಸುತ್ತೆ. ಅದರಿಂದ ನಮಗೆ ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗ್ಬಿಡುತ್ತೆ. ಅದಲ್ಲದೆ ಸೌಂದರ್ಯಕ್ಕೂ ಕೂಡ ಅರಿಶಿನ ತುಂಬಾ ಒಳ್ಳೆಯದು. ಏನಪ್ಪ ಅಂತಂದರೆ, ಸ್ವಲ್ಪ ಹೀಟ್ ಶರೀರ ಹೊಂದಿರುವವ್ರಿಗೆ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ದೇಹದ ಉಷ್ಣಾಂಶತೆ ಜಾಸ್ತಿ ಇರೋರು ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ಅರಿಶಿನ. ನಾವು ಡಯಟ್ ಮಾಡೋವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ನಮ್ಮನ್ನು ಕಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಊಟ ಮಾಡ್ತಾ ಇರ್ತೀವಲ್ವ, ಅದರಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಾರ್ದು ಅಂತಂದರೆ ಜೀರಿಗೆ ಉಪಯೋಗ. ಈಗ ನಾನು ಏನೆಲ್ಲ ಡ್ರಿಂಕ್ಸು ಹೇಳ್ತೀನಲ್ವ, ಆ ಡ್ರಿಂಕ್ಸ್ನ ಕುಡೀರಿ. ಆ ಡ್ರಿಂಕ್ಸ್ನ ಫಾಲೋ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ, ದೇಹದ ತೂಕನೂ ಕೂಡ ಇಳಿಯುತ್ತೆ ಮತ್ತು ಮೆಟಬಾಲಿಸಮ್ ರೇಟ್ ಕೂಡ ಜಾಸ್ತಿ ಮಾಡುತ್ತೆ. ಜೀರ್ಣಾಂಗ ವ್ಯವಸ್ಥೆ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ರೀತಿ ಕಷಾಯಗಳ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ನಮ್ಮನ್ನು ಕಾಡೋದಿಲ್ಲ. ಆಯಿತಾ? ಬೆಳಿಗ್ಗೆ ತಪ್ಪದಲ್ಲೇ ಕಷಾಯಗಳ್ನ ಕುಡೀರಿ. ಫ್ರೆಂಡ್ಸ್, ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಹುಳ್ಳಿಕಾಳನ್ನ ಮೊಳಕೆ ಕಟ್ಕೊಂಡಿದ್ದೀನಿ. ಹುಳ್ಳಿಕಾಳೆ ಅಂತ ಏನಲ್ಲ, ಕಡಲೆಕಾಳು, ಹೆಸ್ರು ಕಾಳು, ಬಟಾಣಿ ಯಾವುದಾದ್ರೂ ಆಗಲಿ ಪರವಾಗಿಲ್ಲ, ಮೊಳಕೆ ಕಟ್ಕೊಂಡು ತಗೊಳ್ಳಿ. ಇನ್ನು ಸಾಂಬಾರು ಹೇಗೆ ಮಾಡೋದು ಅಂತ ಅಂದರೆ, ಕಾಯಿ ತುರಿ ತಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಖಾರದ ಪುಡಿ, ಟೊಮೊಟೊ, ಈ ಥರ ಎಲ್ಲ ತರಕಾರಿಗಳನ್ನ ತಗೊಂಡು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಇದರಲ್ಲಿ, ಮತ್ತು ನಾರಿನಂಶ ಜಾಸ್ತಿ ಇರೋದ್ರಿಂದ ನಮಗೆ ಬೇಗ ಹಸಿವು ಅನ್ನೋದು ಆಗೋದಿಲ್ಲ. ಹೊಟ್ಟೆ ತುಂಬಿದಂತಹ ಫೀಲಿಂಗ್ ನಮಗೆ ಆಗುತ್ತೆ. ಅಲ್ಲದೆ ಇದು ಕೊಬ್ಬು ಶೇಖರಣೆ ಆಗೋದಕ್ಕೆ ಬಿಡೋದಿಲ್ಲ, ಬೇಗ ಕೊಬ್ಬು ಅನ್ನೋದು ಕರಗುತ್ತೆ. ಫ್ರೆಂಡ್ಸ್, ಮಾಮೂಲಿ ಕಾಳುಗಳನ್ನ ತಿನ್ನೋ ಬದಲು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಅದರ ಬೆನಿಫಿಟ್ಸ್ ಅನ್ನೋದು ಜಾಸ್ತಿ ಇದೆ. ಕೆಲವರು ಮೊಳಕೆ ಕಟ್ಟಿ ಸಾಂಬಾರು ಮಾಡೋವಾಗ ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡ್ತಾರೆ. ನಾನು ಆ ರೀತಿ ಮಾಡಲ್ಲ. ನಮ್ಮ ಕಡೆ ಹೆಂಗೆ ಮಾಡ್ತೀವೋ ನಾನು ಆ ರೀತಿ ಮಾಡ್ತಾ ಇರೋದು ಅಷ್ಟೇ. ಮೊಳಕೆ ಬಂದಾದಮೇಲೆ ಮೊಳಕೆ ಕಾಳುಗಳನ್ನ ಯಾವುದೇ ಕಾರಣಕ್ಕೂ ತೊಳೆಯೋಕ್ಕೆಲ್ಲ ಹೋಗಬಾರ್ದು. ನಾವು ಮೊಳಕೆ ಕಟ್ಟೋದಕ್ಕೆ ಅಂತೇಳಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕ್ತೀವಲ್ವ, ಆ ನೆನೆ ಹಾಕೋವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಕ್ಲೀನಾಗೆ ಚೆನ್ನಾಗಿ ವಾಶ್ ಮಾಡಿನೇ ನೆನೆ ಹಾಕ್ಬಿಡ್ಬೇಕು. ಮೊಳಕೆ ಬಂದಾದಮೇಲೆ ಎಲ್ಲ ತೊಳೆಯೋಕ್ಕೆಲ್ಲ ಹೋಗಬಾರ್ದು. ಆ ರೀತಿ ತೊಳೆಯೋದ್ರಿಂದ ಅದರಲ್ಲಿರೋ ಸಾರಾಂಶಗಳೆಲ್ಲ ಹೊರ್ಟೋಗ್ಬಿಡುತ್ತೆ.
ಕಾಳುಗಳನ್ನು ನೆನೆ ಹಾಕಿ ಬಸಿತೀವಲ್ಲ, ಆ ಬಸಿಯುವಾಗ ನೀರನ್ನ ಜಾಸ್ತಿ ಬಿಡೋಂಗಿಲ್ಲ ಕಾಳಲ್ಲಿ. ಆ ರೀತಿ ಏನಾದರೂ ಮಾಡಿದ್ವಿ ಅಂದರೆ ಮೊಳಕೆ ಬಂದಾದ್ಮೇಲೂ ಕಾಳುಗಳೆಲ್ಲ ಅಂಟ್ರಿಸ್ತವೆ ಮತ್ತು ಸರಿಯಾಗಿ ಮೊಳಕೆ ಕೂಡ ಬರೋದಿಲ್ಲ. ಸಾಂಬಾರು ಮಾಡುವಾಗ ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಮಸಾಲೆನ. ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ನಾನು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಕರಿಬೇವೆಲ್ಲ ಸಿಡಿದ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಸಾಲೆ ಇಟ್ಟು ಸಾಂಬಾರೆಲ್ಲ ಮಾಡೋದು ಬೇಡ ಅಂತ ಅಂದರೆ ನಾವು ಬೇಕಾದ್ರೆ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು. ಬಸ್ಸಾರು ಮಾಡ್ಬೋದು, ಉಳ್ಸೊಪ್ಪು ಮಾಡ್ಬೋದು, ಮಸೊಪ್ಪಿಗೆ ಹಾಕ್ಬೋದು, ಸಪ್ಪನೀರು ಕೂಡ ಮಾಡ್ಬೋದು. ಸಪ್ಪನೀರು ಸೂಪರಾಗಿರುತ್ತೆ. ಮೊಳಕೆ ಕಟ್ಟಿದ ಕಾಳಿಂದ ಮಾಡೋವಂಥ ಸಪ್ಪನೀರು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಮೊಳಕೆ ಕಟ್ಟಿರ್ತೀವಿ, 1 ದಿನ 2 ದಿನ ಉಪಯೋಗಿಸ್ಕೊತೀವಿ. ಅದು ಜಾಸ್ತಿ ಇದ್ಬಿಡುತ್ತೆ. ಆ ಟೈಮಲ್ಲಿ ಬೇಕಾದರೆ ನಾವು ಅದನ್ನು ಒಣಗಿಸ್ಬಿಟ್ಟು ಯಾವ ಸಾಂಬಾರಿಗೆ ಬೇಕಾದರೂ ಉಪಯೋಗಿಸ್ಕೋಬೋದು. ಹುಳಿ ಸಾಂಬಾರಿಗೂ ಉಪಯೋಗಿಸ್ಬೋದು, ಪ್ರತಿಯೊಂದು ಸಾಂಬಾರಿಗೂ ಕೂಡ ಉಪಯೋಗಿಸ್ಕೋಬೋದು ಒಣಗಿದಂತಹ ಮೊಳಕೆ ಕಾಳನ್ನ. ಈ ರೀತಿ ಒಗ್ಗರಣೆಗೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಳಕೆ ಕಾಳುಗಳನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ನಾವು ರುಬ್ಕೊಂಡಿರ್ತೀವಲ್ವ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಆ ಮಸಾಲೆದು ಕಾರ್ಚೋಗೋ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಮಸಾಲೆ ಹಾಕ್ಮೇಲೆ ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತದು. ಅದು ಮಸಾಲೆದು ಕಾರ್ಚೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಿದಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೋಬೇಕು. ನೀರು ಹಾಕಾದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮುಚ್ಚಳ ಹಾಕಿ 1-3 ಕೂಗಿಸ್ಕೋಬೇಕು. ಆವಾಗ ಮೊಳಕೆ ಕಟ್ಟಿದ ಕಾಳುಗಳು ಬೆಂದಿರುತ್ತೆ. ಮೊಳಕೆ ಕಟ್ಟಿದ ಸಾಂಬಾರು ಮಾಡಿ ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂತಾಯಿದ್ರೆ ಬಲು ರುಚಿ. ಇದೇ ಸಾಂಬಾರನ್ನೇ ಗಟ್ಟಿಗೆ ಮಾಡಿಕೊಂಡು ಚಪಾತಿ, ಪೂರಿ, ದೋಸೆ ಕೂಡ ತಿನ್ಬೋದು. ಡಯಟ್ ಮಾಡೋರು ಪೂರಿ ಮತ್ತು ದೋಸೆ ಎಲ್ಲ ತಿನ್ನೋಕ್ಕೆ ಹೋಗಬೇಡ್ರಿ. ಬಟ್ ಏನು ಅಂತ ಅಂದರೆ ಚಪಾತಿ ಜೊತೆಗೆ ತಿನ್ಬೋದು, ಇಲ್ಲಾಂದರೆ ಮಲ್ಟಿಗ್ರೇನ್ ಚಪಾತಿ ಜೊತೆ ತಿನ್ಬೋದು, ಇಲ್ಲಾಂದರೆ ರಾಗಿ ರೊಟ್ಟಿ ಮಾಡಿಕೊಂಡು ಇಲ್ಲ ಜೋಳದ ರೊಟ್ಟಿ ಮಾಡಿಕೊಂಡು ತಿನ್ಬೋದು. ನಾವು ದೋಸೆ ಜೊತೆ ತಿನ್ನಬೇಕು ಅಂತ ಅಂದರೆ ದೋಸೆನೇ ವೆಯ್ಟ್ ಲಾಸ್ ರೆಸಿಪಿ ಥರ ಕನ್ವರ್ಟ್ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಬೆಳಗ್ಗಿನ ತಿಂಡಿಗೆ ನಾನು ಹೆಸರುಬೇಳೆ ನೆನೆ ಹಾಕಿದ್ದೆ, ಹೆಸರುಬೇಳೆ ತಗೊತಾ ಇದ್ದೀನಿ. ಹೆಸರುಬೇಳೆ ಅಥವಾ ಹೆಸರು ಕಾಳಲ್ಲಿ ನಾರಿನಾಂಶ ಮತ್ತು ಹೆಚ್ಚು ಪ್ರೋಟೀನ್ ಇರುವುದರಿಂದ ನಮಗೆ ಬೇಗ ಹೊಟ್ಟೆ ತುಂಬುತ್ತೆ ಮತ್ತು ಬೇಗ ಹಸಿವು ಕೂಡ ಆಗೋದಿಲ್ಲ. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋದ್ರಿಂದ ತೂಕ ನಷ್ಟಕ್ಕೆ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಹೆಚ್ಚು ವಿಟಮಿನ್ಸ್ಗಳು, ಪೋಷಕಾಂಶಗಳು ಮತ್ತು ಖನಿಜಾಂಶಗಳು ಆಗರವಾಗಿದ್ದು ಇದನ್ನು ಡಯಟಲ್ಲಿ ಉಪಯೋಗಿಸೋದ್ರಿಂದ ಸುಸ್ತು ಅನ್ನೋದು ಕಡಿಮೆ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ನಾನು ಹೆಸರುಬೇಳೆ ಮಾಡುವಾಗ 2 ಅವರ್ ಮುಂಚೆನೇ ನೆನೆ ಹಾಕಿ ಬಸ್ತಿದ್ದೀನಿ ಹೆಸರುಬೇಳೆ ಮಾಡೋದು ಹೇಗೆ ಅಂತ ಅಂದರೆ ಸ್ವಲ್ಪ ನಾನು ಈರುಳ್ಳಿ ತಗೊಂಡಿದ್ದೀನಿ, ಕಾಯಿ ತುರಿ ತಗೊಂಡಿದ್ದೀನಿ, ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಹೆಸರುಬೇಳೆ ಮಾಡುವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಜಾಸ್ತಿ ಹಚ್ಚಬಾರ್ದು, ಸ್ವಲ್ಪನೇ ಹಚ್ಚಿ ತಿನ್ನಿ. ನೀವೊಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾವು ವೆಯ್ಟ್ ಲಾಸ್ ಮಾಡುವಾಗ ಕಷಾಯ ಕುಡಿದಿರ್ತೀವಿ ಅಥವಾ ಹೀಟ್ ಪದಾರ್ಥಗಳನ್ನ ತಿಂದಿರ್ತೀವಿ, ಆವಾಗ ನಮ್ಮ ಬಾಡಿ ಹೀಟ್ ಆಗುತ್ತೆ. ಈ ಥರ ಒಂದು ಹೆಸರುಬೇಳೆ ಮಾಡ್ಕೊಂಡು ತಿನ್ನೋದ್ರಿಂದ ವಾರದಲ್ಲಿ 1-2 ಸಲ ಆಗಲಿ ಹೆಸರುಬೇಳೆ ಮಾಡ್ಕೊಂಡು ತಿನ್ನೋದ್ರಿಂದ ದೇಹದ ಉಷ್ಣತೆ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಮಗೆ ವೆಯ್ಟ್ ಲಾಸ್ಗೂ ಕೂಡ ಅನುಕೂಲ ಆಗುತ್ತೆ. ನಾನು ಹೆಸರುಬೇಳೆ ಜೊತೆಗೆ 1 ಕಪ್ಪು ಮೊಸರು ತಗೊಂಡಿದ್ದೀನಿ. ಮೊಸರು ಕೂಡ ವೆಯ್ಟ್ ಲಾಸಿಗೆ ಅನುಕೂಲ ಮಾಡುತ್ತೆ. ನಾನು ಮಧ್ಯಾಹ್ನದ ಊಟಕ್ಕೆ 1 ಮುದ್ದೆ ತಗೊಂಡಿದ್ದೀನಿ, ಸೌತೆಕಾಯಿ ತಗೊಂಡಿದ್ದೀನಿ ಮತ್ತು ಸಾಂಬಾರು ನಿಮಗೆ ಗೊತ್ತಿದೆಯಲ್ವಾ, ಮೊಳಕೆ ಕಟ್ಟಿದ ಸಾಂಬಾರು. ಇಷ್ಟನ್ನ ತಗೊಂಡು ಮಧ್ಯಾಹ್ನದ ಊಟನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ.
ಇನ್ನು ಸಂಜೆ ಊಟ ನಾನೇನು ಮಾಡ್ತಾಯಿಲ್ಲ, ಒಂದು ದಾಳಿಂಬೆ ಹಣ್ಣ ತಿಂತಾಯಿದ್ದೀನಿ ಅಷ್ಟೇ. ಏಕೆ ಅಂತಂದರೆ ಮುದ್ದೆ ತಿಂದಿರೋದ್ರಿಂದ ನನಗೆ ಹೊಟ್ಟೆ ಹಸಿವು ಅನ್ನೋದು ಆಗಲಿಲ್ಲ. ಅದಕ್ಕೋಸ್ಕರ ದಾಳಿಂಬೆ ಹಣ್ಣು ತಿಂದು ಇವತ್ತಿನ ಡಯಟ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸಂಜೆ ಊಟನ ಆದಷ್ಟು ಲೈಟಾಗಿ ತಿನ್ನಬೇಕು ಯಾವತ್ತು. ಮತ್ತು 6:30 ಇಂದ 7 ಗಂಟೆ ಒಳಗಡೆ ಊಟ ಅನ್ನೋದು ಕಂಪ್ಲೀಟ್ ಮಾಡಿಬಿಡಿ, ಆಯಿತಾ? ಓಕೆ ಸ್ನೇಹಿತರೆ, ನನ್ನ ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಾಳಿನ ವಿಡಿಯೋದಲ್ಲಿ ಮತ್ತಷ್ಟು ವೆಯ್ಟ್ ಲಾಸ್ ಮಾಹಿತಿಯೊಂದಿಗೆ ಸಿಗೋಣ. ಓಕೆ ಸ್ನೇಹಿತರೆ, ಬಾಯ್.